ಇದೇ ಪರಿಶ್ರಮ ನೀಟ್ ಅಕಾಡೆಮಿಯಿಂದ ಇಲ್ಲಿನ ಒಂದು ಶ್ರಮ, ವೈಯಕ್ತಿಕ ಮತ್ತು ಇಲ್ಲಿರ್ತಕ್ಕಂಥ ಬೋಧಕರ ಶ್ರಮದಿಂದ ಇವತ್ತು ದಿಲ್ಲಿ ಇರ್ಬೋದು, ಬೇರೆ ಬೇರೆ ಮೆಡಿಕಲ್ ಕಾಲೇಜಿನಲ್ಲಿ ಇವತ್ತು ಸೀಟನ್ನು ಪಡೆದು ತಮ್ಮ ವೈದ್ಯಕೀಯ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾ ಇರ್ತಕ್ಕಂಥ ಎಲ್ಲ ಆತ್ಮೀಯ ಗೆಳೆಯರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಆಹ್ವಾನಿತರೆ, ಪರಿಶ್ರಮ ನೀಟ್ ಅಕಾಡೆಮಿಯ ಮತ್ತು PUC ಈ ವರ್ಷದಿಂದ ಪ್ರಾರಂಭ ಆಗಿರ್ತಕ್ಕಂಥ PUC ಎಲ್ಲ ವಿದ್ಯಾರ್ಥಿನಿಯರೇ, ವಿಶೇಷವಾಗಿ ತಮ್ಮ ಮಕ್ಕಳ ಭವಿಷ್ಯತ್ತಿಗಾಗಿ ಒಂದು ವರ್ಷವನ್ನು ಇವತ್ತು ತ್ಯಾಗ ಮಾಡಿ ನಮ್ಮ ಮಕ್ಕಳು ವೈದ್ಯರಾಗಬೇಕು, ಒಳ್ಳೆಯ ಉತ್ತಮ ಕಾಲೇಜಿನಲ್ಲಿ ಸೀಟ್ ಸಿಕ್ಕಿ ಈ ನಾಡಿನ ಸೇವೆಗೆ ತಾವೆಲ್ಲರೂ ಸಹಕರಿಸಬೇಕು ಅಂಥೇಳಿ ತಮ್ಮ ಮಕ್ಕಳ ಮೇಲೆ ಅತಿ ಹೆಚ್ಚಿನ ವಿಶ್ವಾಸವನ್ನು ಇಟ್ಕೊಂಡಿರ್ತಕ್ಕಂಥ ಎಲ್ಲ ಪೋಷಕರೇ, ಸ್ನೇಹಿತರೆ ಮತ್ತು ಮಾಧ್ಯಮ ಮಿತ್ರರೇ, ಬಹುಶಃ ಜೀವನದಲ್ಲಿ ಹಲವಾರು ಸಮಸ್ಯೆಗಳನ್ನು, ಕಷ್ಟಗಳನ್ನು ಅನುಭವಿಸಿ ಇನ್ನು ಬದುಕಿಲ್ಲ ಅಂತಕ್ಕಂಥ ಒಂದು ಸ್ಥಿತಿಗೆ ತಲುಪಿರ್ತಕ್ಕಂಥ ವ್ಯಕ್ತಿ ತನ್ನ ಮೇಲೆ ತನ್ನಲ್ಲಿರ್ತಕ್ಕಂಥ ಒಂದು ದೇವರು ಕೊಟ್ಟಿರ್ತಕ್ಕಂಥ ಒಂದು ಶಕ್ತಿಯನ್ನು ನಾನು ಬಳಸ್ಕೊಂಡು ಜೀವನದಲ್ಲಿ ಮತ್ತೆ ಪುಟದು ಹೇಳ್ತೀನಿ ಅಂತ ಹೇಳಿ ಇವತ್ತು ಇಂಥ ಒಂದು ದೊಡ್ಡ ಸಂಸ್ಥೆಯನ್ನು ಕಟ್ಟಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಅವರೇ ಇವತ್ತು ಭಾಳಷ್ಟು ಜನರಿಗೆ ಇವತ್ತು ಒಂದು ಉದಾಹರಣೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಕಷ್ಟದಿಂದ ಮೇಲೆ ಬರಲಿಕ್ಕೆ ಸಾಧ್ಯ ಇದೆ. ಜೀವನದಲ್ಲಿ ಏರು ಇಳಿತಗಳು ಸಾಧಾರಣವಾಗಿ ಇದ್ದೇ ಇರ್ತದೆ. ಆದರೆ ನಮ್ಮ ಮೇಲೆ ನಮಗೆ ವಿಶ್ವಾಸ, ನಮ್ಮ ಮೇಲೆ ಇರ್ತಕ್ಕಂಥ ನಂಬಿಕೆ, ಅದನ್ನು ನಂಬಿ ನಾವು ಮುಂದೆ ಸಾಗಿದ್ರೆ ಖಂಡಿತ ನಮಗೆ ಬೆಳಕಿದೆ ಅಂತಕ್ಕಂಥದ್ದನ್ನು ಪ್ರದೀಪ್ ಈಶ್ವರ್ ಅವರು ತೋರಿಸ್ಕೊಟ್ಟಿದ್ದಾರೆ. ಇವತ್ತು ತಾವೆಲ್ಲರೂ ಒಂದು ವರ್ಷ ತ್ಯಾಗ ಮಾಡಿ ನೀಟ್ ಪರೀಕ್ಷೆಗೆ ತಾವು ತಯಾರಿ ಮಾಡ್ಕೊಳ್ತಾ ಇದ್ದೀರ. ಇತ್ತೀಚೆಗೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಮುಖಾಂತರ ಏನು ನೀಟ್ ಪರೀಕ್ಷೆ ಆಗಿದೆ, ಆ ಪರೀಕ್ಷೆಯಲ್ಲಿ ಇಲ್ಲಿನ ಸಂಸ್ಥೆಯ ಭಾಳಷ್ಟು ಜನ ಮಕ್ಕಳು ಇವತ್ತು ಅತಿ ಹೆಚ್ಚಿನ ಅಂಕಗಳನ್ನು ಪಡೆದಿದ್ದಾರೆ. ಆದರೆ ಆಶ್ಚರ್ಯ ಏನಂದರೆ, ಇಷ್ಟು ವರ್ಷಗಳ ನೀಟ್ ಪರೀಕ್ಷೆಯಲ್ಲಿ 720 ಅಂಕಗಳನ್ನು ಪಡಿತಕ್ಕಂಥ ಅವಕಾಶ ಭಾಳ ಕಮ್ಮಿ ಜನಕ್ಕೆ ಅವಕಾಶ ಇತ್ತು. ಆದರೆ ಈ ವರ್ಷ 65ರಿಂದ 67 ಜನ 720ಕ್ಕೆ 720 ಅಂಕ ಪಡೆದಿರ್ತಕ್ಕಂಥದ್ದು ನಮಗೆಲ್ರಿಗೂ ಆಶ್ಚರ್ಯ ಆಯಿತು. ತಮಗೆಲ್ರಿಗೂ ಗೊತ್ತಿದೆ, ಸುಮಾರು 15-20 ದಿವಸಗಳಿಂದ ಯಾವ ರೀತಿ ಗೊಂದಲದಲ್ಲಿ ಇವತ್ತು ಸಿಕ್ಕಾಕೊಂಡಿದೆ ನೀಟ್ ಪರೀಕ್ಷೆ ವ್ಯವಸ್ಥೆ ಅಂತಕ್ಕಂಥದ್ದು. 1563 ಜನಕ್ಕೆ ಇವತ್ತು ಗ್ರೇಸ್ ಮಾರ್ಕ್ಸ್ ಕೊಟ್ಟಿರ್ತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟ್ ರದ್ದು ಮಾಡಿ ಮರುಪರೀಕ್ಷೆ ಮಾಡ್ತಕ್ಕಂಥ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಯಾರು 12ನೇ ತರಗತಿಯಲ್ಲಿ ಫೇಲ್ ಆಗಿರ್ತಕ್ಕಂಥವ್ರಿಗೆ ನೀಟಲ್ಲಿ ಎಷ್ಟು ಅಂಕ ಬಂದಿದೆ ಅಂತ ಹೇಳಿ ಇವತ್ತು ಮಾಧ್ಯಮಗಳಲ್ಲೆಲ್ಲ ನಾವು ನೋಡ್ತಾ ಇದ್ದೀವಿ. ಇವತ್ತು ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಭಾಳಷ್ಟು ಜನ ತಾವು ವ್ಯವಸ್ಥೆ ಮೇಲೆ, ನಮ್ಮ ಪರೀಕ್ಷಾ ಸಂಸ್ಥೆಗಳ ಮೇಲೆ ನಂಬಿಕೆ ಇಟ್ಕೊಂಡು ತಾವು ಒಂದು ವರ್ಷ ತ್ಯಾಗ ಮಾಡಿ ಮೆಡಿಕಲ್ ಸೀಟ್ ಪಡೀಲಿಕ್ಕೆ ತಾವೆಲ್ಲರೂ ಇಲ್ಲಿ ಬಂದು ಕಲೀಲಿಕ್ಕೆ ತಾವು ಸಮಯವನ್ನು ಕೊಟ್ಟಿದ್ದೀರ. ಆದರೆ ಇವತ್ತು ಸಮಾಜದಲ್ಲಿ ಇಷ್ಟೆಲ್ಲ ಕಠಿಣವಾದ ಮತ್ತು ಭಾಳಷ್ಟು ಮುಂಜಾಗ್ರತಾ ಕ್ರಮಗಳನ್ನು ವಹಿಸ್ಕೊಂಡು ಪರೀಕ್ಷೆಗಳನ್ನು ನಡೆಸಿದ್ರೂ ಸಹ ಈ ವ್ಯವಸ್ಥೆಯನ್ನು ತಪ್ಪುದಾರಿಗೆ ತಮ್ಮ ಅನುಕೂಲಕ್ಕೆ ಬಳಸ್ಕೊಳ್ತಾ ಇರ್ತಕ್ಕಂಥ ವ್ಯಕ್ತಿಗಳು ಯಾವ ರೀತಿ ಪ್ರಯತ್ನ ಮಾಡ್ತಾರೆ ಅಂತಕ್ಕಂಥದ್ದನ್ನು ನಾವು ಇವತ್ತು ನೋಡಬೇಕಾಗಿದೆ. ಒಂದೇ ಒಂದು ಪರೀಕ್ಷಾ ಕೇಂದ್ರದಲ್ಲಿ 6 ಜನ 720 ಅಂಕಗಳನ್ನು ಔಟ್ ತೆಗೆದುಕೊಂಡಿರ್ತಕ್ಕಂಥದ್ದನ್ನು ನಾವು ಕೇಳ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ.
ಈ ರೀತಿ ಆದರೆ ವ್ಯವಸ್ಥೆ ಯಾವ ರೀತಿ ನಡೀತದೆ ಅಂತಕ್ಕಂಥದ್ದನ್ನು ಕೂಡ ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಆಲೋಚನೆ ಮಾಡಬೇಕಾದಂಥದ್ದು. ಮೊನ್ನೆ ನಡೆದಂಥ ನೆಟ್ ಎಕ್ಸಾಮ್, UG ನೆಟ್ ಎಕ್ಸಾಮು ಪರೀಕ್ಷೆ ನಡೆದ 2 ದಿವಸಕ್ಕೆ ರದ್ದು ಮಾಡಿರ್ತಕ್ಕಂಥದ್ದು ನಾನು ತಮಗೆ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ತಮಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಈಗಾಗಲೇ ಈ ಒಂದು ಅನುಭವಗಳೇನಿದ್ದಾವೆ ಇವನ್ನೆಲ್ಲ ಇಂದಿನಿಂದ ಗಮನಿಸಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬಹುಶಃ ಇಡೀ ರಾಷ್ಟ್ರದಲ್ಲೇ ಪ್ರಪ್ರಥಮವಾಗಿ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿಗಳು ಶಿಕ್ಷಣ ಸಚಿವರು ಆಗಿದ್ದಂಥ ಸಂದರ್ಭದಲ್ಲಿ ಇಡೀ ದೇಶಕ್ಕೆ CET ತಂದುಕೊಟ್ಟಂಥವ್ರು ವೀರಪ್ಪ ಮೊಯ್ಲಿ ಅವರು. ಇಡೀ ದೇಶ ಅದನ್ನು ಅನುಕರಣೆ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಮಾಡಿಕೊಟ್ಟಂಥವ್ರು ವೀರಪ್ಪ ಮೊಯ್ಲಿ ಅವರು. ಅಂಥ ವ್ಯವಸ್ಥೆಯನ್ನು ದಿನೇ ದಿನೇ ಇಂಥ ಒಂದು ಕೆಲವು ದಾರಿ ತಪ್ಪಿಸ್ತಕ್ಕಂಥ ವ್ಯವಸ್ಥೆಯನ್ನು ದುರುಪಯೋಗ ಮಾಡಿಕೊಳ್ತಕ್ಕಂಥವರಿಂದ ನಾವು ತಪ್ಪಿಸ್ಕೊಂಡು ಯಾರು ಪ್ರಾಮಾಣಿಕವಾಗಿ ತಮ್ಮ ಒಂದು ಶ್ರಮಕ್ಕೆ ಫಲ ಸಿಗಲಿಕ್ಕೆ ಇವತ್ತು ಈ ಪರೀಕ್ಷೆಗಳಲ್ಲಿ ಭಾಗವಹಿಸ್ತಾರೆ ಮಕ್ಕಳು, ಅವರಿಗೆ ಅನ್ಯಾಯ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಹಲವಾರು ಮುಂಜಾಗ್ರತಾ ಕ್ರಮಗಳನ್ನು ನಾವು ತೆಗೆದುಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಏನು ಇವತ್ತು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಮುಖಾಂತರ ನೀಟ್ ಪರೀಕ್ಷೆಯಲ್ಲಿ ಆಗಿರ್ತಕ್ಕಂಥ ತೊಂದರೆಗಳು ಇವನ್ನೆಲ್ಲ ಗಮನದಲ್ಲಿಟ್ಕೊಂಡು ಮುಂದಿನ ವರ್ಷದಲ್ಲಿ ನಾವು CET ಪರೀಕ್ಷೆ ಇರ್ಬೋದು, ಬೇರೆ ಪರೀಕ್ಷೆಗಳಲ್ಲಿ ಹಲವಾರು ಮುಂಜಾಗ್ರತಾ ಕ್ರಮಗಳನ್ನು ತರತಕ್ಕಂಥ ಒಂದು ಆಲೋಚನೆ ಈಗಾಗಲೇ ಆ ನಿಟ್ಟಿನಲ್ಲಿ ಚರ್ಚೆಗಳನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಯಾವ ರೀತಿ ಇಂಪರ್ಸನೇಷನ್, ಮೊನ್ನೆ ಒಂದು ಪರೀಕ್ಷೆ ನಡೆದಂಥ ಸಂದರ್ಭದಲ್ಲಿ ಇಂಪರ್ಸನೇಷನ್, ಬೇರೆಯವರ ಹೆಸರಲ್ಲಿ ಮತ್ತೊಬ್ಬರು ಬಂದು ಪರೀಕ್ಷೆ ಬರೀತಕ್ಕಂಥದ್ದು ಕೂಡ ಒಂದು ಪ್ರಯತ್ನಗಳು ಆಗಿರ್ತಕ್ಕಂಥದ್ದನ್ನು ಪತ್ತೆ ಹಚ್ಚಿದ್ದೀವಿ. ಬ್ಲೂಟೂತ್ ಕಿವಿಯಲ್ಲಿ ಅದನ್ನು ಇಂಪ್ಲಾಂಟ್ ಮಾಡಿಕೊಂಡು ಬ್ಲೂಟೂತನ್ನು ಇಟ್ಕೊಂಡು ಪರೀಕ್ಷೆಯಲ್ಲಿ ಅಕ್ರಮ ಮಾಡ್ತಕ್ಕಂಥ ಪ್ರಯತ್ನಗಳನ್ನು ಆಗಿರ್ತಕ್ಕಂಥದ್ದು ನಾವು ಪತ್ತೆ ಹಚ್ಚಿದ್ದೀವಿ. KEA ಮುಖಾಂತರ ನಡೆದಂಥ ಪರೀಕ್ಷೆಗಳಲ್ಲಿ ವೈದ್ಯರ ಹತ್ರ ಕಳಿಸಿ ಅದನ್ನು ತೆಗಿತಕ್ಕಂಥ ಕೆಲಸಗಳನ್ನು ಮಾಡಿದ್ದೀವಿ. ಅದರಿಂದ ಇವತ್ತು ತಾವೆಲ್ಲರೂ ಇವತ್ತು ಭಾಳಷ್ಟು ಉಜ್ವಲವಾದ ಭವಿಷ್ಯವನ್ನು ಕಟ್ಟಲಿಕ್ಕೆ, ತಮ್ಮ ಮಕ್ಕಳ ಭವಿಷ್ಯತ್ತನ್ನು ರೂಪಿಸ್ಕೊಳ್ಳಿಕ್ಕೆ ಪೋಷಕರು ಇವತ್ತು 1 ವರ್ಷ ಹೋದ್ರೂ ಪರವಾಗಿಲ್ಲ, ನಮ್ಮ ಮಗ ಉತ್ತಮ ಒಂದು ಒಳ್ಳೆಯ ಸಂಸ್ಥೆ, ಒಂದು ಕಾಲೇಜಿನಲ್ಲಿ ವೈದ್ಯಕೀಯ ಸೀಟು ಸಿಗಬೇಕು ಅಂತಕ್ಕಂಥ ನಂಬಿಕೆಯಿಂದ ತಾವೆಲ್ಲರೂ ಇವತ್ತು ಬಂದಿದ್ದೀರ. ಖಂಡಿತ ಇವತ್ತು ಪ್ರದೀಪ್ ಈಶ್ವರ್ ಅವರು ಇಷ್ಟು ಕಮ್ಮಿ ಸಮಯದಲ್ಲಿ ಇಷ್ಟು ದೊಡ್ಡ ಒಂದು ನಂಬಿಕೆ ವಿಶ್ವಾಸವನ್ನು ಗಳಿಸ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಪ್ರದೀಪ್ ಈಶ್ವರ್ ಇರ್ಬೋದು, ಅವರ ಜೊತೆಯಲ್ಲಿ ಅವರ ಪತ್ನಿಯವರು ಕೂಡ ನಿರಂತರವಾಗಿ ಅವರಿಗೆ ಬೆಂಬಲವನ್ನು ಕೊಡ್ತಾ ಇರ್ತಕ್ಕಂಥದ್ದು ಮತ್ತು ಅವರ ಸಂಪೂರ್ಣವಾದಂಥ ತಂಡಕ್ಕೆ ಈ ಸಂದರ್ಭದಲ್ಲಿ ನಾನು ನನ್ನ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಿ, ಮತ್ತಷ್ಟು ಪರಿಶ್ರಮ ನೀಟ್ ಅಕಾಡೆಮಿ ಬೆಳೀಲಿ, ಮತ್ತಷ್ಟು ಈ ರಾಜ್ಯದ ಮತ್ತು ಈ ದೇಶದ ಮಕ್ಕಳ ಭವಿಷ್ಯತ್ತನ್ನು ರೂಪಿಸ್ಕೊಳ್ತಕ್ಕಂಥದ್ದಕ್ಕೆ ತಮ್ಮ ಒಂದು ನಿರಂತರವಾದ ಸೇವೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ ಇಲ್ಲಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ನನ್ನ ಒಂದೆರಡು ಅನಿಸಿಕೆಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.